ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸೋನಿಯಾ ಗಾಂಧಿ ಮತ್ತು ದೇವಸ್ಥಾನದ 400 ಕೋಟಿ ರೂಪಾಯಿ ಹಿಂದೂಗಳ ಹಣಕ್ಕೆ ಕೈ ಹಾಕಿದ ಕಾಂಗ್ರೆಸ್ನ ತೀರ್ಮಾನ ಈಗ ಕೋರ್ಟ್ ಮೆಟ್ಟಿಲಲ್ಲೇ ಆಗಬೇಕಾಯಿತು. ಈ ವಿಡಿಯೋವನ್ನು ಇಡೀ ಹಿಂದೂ ಸಮುದಾಯ ಗಮನ ಕೊಟ್ಟು ಕೇಳಲೇಬೇಕು. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, 2025 ಜನವರಿ 29 ಹಿಮಾಚಲ ಪ್ರದೇಶ ಸರ್ಕಾರದ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ರಾಜ್ಯದ 35 ಹಿಂದೂ ದೇವಸ್ಥಾನಗಳಿಗೆ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರವನ್ನು ನೋಡಿದ ದೇವಸ್ಥಾನದ ಆಡಳಿತ ಮಂಡಳಿಗೆ ಒಂದು ಕ್ಷಣ ದಂಗು ಬಡ್ದಂಗಾಗಿತ್ತು. ಸುಖ್ವಿಂದರ್ ಸುಕ್ಕು ಅವರ ಸರ್ಕಾರ ಆ ಪತ್ರದಲ್ಲಿ ಇಟ್ಟ ಬೇಡಿಕೆ ಇದೆಯಲ್ಲ, ಅದು ಸನಾತನ ಧರ್ಮಕ್ಕೇನೆ ಸವಾಲು ಹಾಕುವಂತಿತ್ತು. ಯಾಕಂದರೆ ಅವರು ನೇರವಾಗಿ ಕೈ ಹಾಕಿದ್ದು ಹಿಂದೂಗಳ ಖಜಾನೆಗೆ. ಅದು ಕೂಡ 1-2 ಕೋಟಿ ಅಲ್ಲ, 400 ಕೋಟಿಯ ಮೇಲೆ ಅವರ ವಕ್ರ ದೃಷ್ಟಿ ಬಿದ್ದಿತ್ತು. ಸುಖ್ವಿಂದರ್ ಸುಕ್ಕು ಅವರ ಸರ್ಕಾರ ದೇವಸ್ಥಾನಕ್ಕೆ ಬರೆದ ಆ ಪತ್ರದಲ್ಲಿ 2 ಯೋಜನೆಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಒಂದು ಆಶ್ರಯ ಯೋಜನೆ, ಇನ್ನೊಂದು ಸುಖ್ ಯೋಜನೆ ಅಂತ. ಈ ಯೋಜನೆಗೆ ದಾನವಾಗಿ ದೇವಸ್ಥಾನಕ್ಕೆ ಬರುವ ಹಣವನ್ನು ಸರ್ಕಾರ ಬಳಸ್ಕೊಳ್ಳೋದು ಅವರ ಪ್ಲಾನ್ ಆಗಿತ್ತು. ಅಂದರೆ ದೇವಸ್ಥಾನಕ್ಕೆ ಭಕ್ತರು ಕೊಡುವ ದುಡ್ಡು ನಮಗೆ ಬೇಕು ಅಂತ ಡೈರೆಕ್ಟಾಗಿ ಹಿಮಾಚಲ ಪ್ರದೇಶದ ಸುಖ್ವಿಂದರ್ ಸುಕ್ಕು ಅವ್ರ ಸರ್ಕಾರ ಅಪೀಲ್ ಮಾಡುತ್ತೆ. ಹಿಮಾಚಲ ಪ್ರದೇಶದ ಈ 35 ದೇವಸ್ಥಾನಗಳಲ್ಲಿ ಸುಮಾರು 400 ಕೋಟಿಯಷ್ಟು ಸಂಪತ್ತಿದೆ. ಈ 35 ದೇವಸ್ಥಾನಗಳ ಅಧಿಕಾರವನ್ನು ಸುಖ್ವಿಂದರ್ ಸುಕ್ಕು ಅವರ ಸರ್ಕಾರ ಅಧಿಕಾರಕ್ಕೆ ತೆಗೆದುಕೊಳ್ಳುತ್ತೆ, ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳುತ್ತೆ. ಈಗ ಈ ಸ್ಟೋರಿ ಅರ್ಥ ಆಯಿತು ಅಂದ್ಕೊಳ್ತೀನಿ. ಅದರ ಜೊತೆ ಪ್ರಶ್ನೆಯೂ ಸಹಜವಾಗಿ ಹುಟ್ಕೊಂಡಿರುತ್ತೆ. ದೇವಸ್ಥಾನದಿಂದ ವಸೂಲಿ ಮಾಡಿ ಈ ಹಣವನ್ನು ಸುಖ್ವಿಂದರ್ ಸುಕ್ಕು ಅವರ ಸರ್ಕಾರ ಎಲ್ಲಿ ಇನ್ವೆಸ್ಟ್ ಮಾಡುತ್ತೆ ಅನ್ನೋದು. ಕೆಲವರ ಪ್ರಕಾರ ಸೋನಿಯಾ ಗಾಂಧಿ ಅವರು ನಿರಂತರವಾಗಿ ಹಿಮಾಚಲ ಪ್ರದೇಶದ ಸರ್ಕಾರದ ಜೊತೆ ಸಂಪರ್ಕದಲ್ಲಿದ್ದರು. ಇವರು ಹಿಮಾಚಲ ಪ್ರದೇಶ ಸರ್ಕಾರಕ್ಕೆ ಒಂದು ನಿರ್ದೇಶನವನ್ನು ಕೊಡ್ತಾರೆ, ದೇವಸ್ಥಾನದ ಹಣವನ್ನು ತೆಗೆದುಕೊಳ್ಳಿ ಅಂತ. ಈ 400 ಕೋಟಿ ರೂಪಾಯಿ ಸಂಪತ್ತನ್ನು ದೇವಸ್ಥಾನದಲ್ಲೇ ಯಾಕೆ ಬಿಟ್ಟಿದ್ದೀರಾ ನೀವು? ಅದನ್ನು ಬಳಸ್ಕೊಳ್ಳದೇ ಇದ್ದರೆ ಏನು ಪ್ರಯೋಜನ ಅಂತ. ಅಂದರೆ ಸರ್ಕಾರ ಅದನ್ನು ಬಳಸದೇ ಇದ್ದರೆ ಸನಾತನ ಧರ್ಮಕ್ಕಾಗಿ ಅದನ್ನು ಬಳಸ್ಕೊಳ್ಳಲಾಗುತ್ತೆ, ಸನಾತನ ಧರ್ಮದ ಅಭಿವೃದ್ಧಿ ಆಗುತ್ತೆ ಅದರಿಂದ ಅಂತ. ಎಂಥ ಯೋಚನೆ ನೋಡಿ. ದೇವಸ್ಥಾನದ ಹಣವನ್ನು ಕೇವಲ ಹಿಂದೂಗಳಿಗೆ ಮಾತ್ರ ಬಳಸಬಾರ್ದು, ಇಡೀ ಹಿಮಾಚಲ ಪ್ರದೇಶಕ್ಕೆ ಬಳಸಬೇಕು ಅಂತ ಸೋನಿಯಾ ಗಾಂಧಿ ಅವರು ಸುಖ್ವಿಂದರ್ ಸಿಂಗ್ ಸುಕ್ಕು ಅವರಿಗೆ ಹೇಳಿದ್ರು ಅಂತ ಹೇಳಲಾಗುತ್ತೆ. ಅದಾದ ಮೇಲೆ ಸರ್ಕಾರ ಇಂತಹದ್ದೊಂದು ಪತ್ರವನ್ನು ಅಲ್ಲಿನ 35 ದೇವಸ್ಥಾನಗಳಿಗೆ ಕಳಿಸುತ್ತೆ. 35 ದೇವಸ್ಥಾನಗಳ ಹಣವನ್ನು ಸರ್ಕಾರ ಬಳಸ್ಕೊಳ್ಳೋಕೆ ಶುರು ಮಾಡುತ್ತೆ. ಮೊದಲು ಈ ಹಣವನ್ನು ಅನಾಥ ಮಕ್ಕಳ ಶಿಕ್ಷಣಕ್ಕಾಗಿ ಬಳಸ್ತೀವಿ ಅಂತ ಹೇಳಲಾಗುತ್ತೆ. ಆದರೆ ನಿಧಾನವಾಗಿ ಆ ಹಣವನ್ನು ರಾಜ್ಯದ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗಿಸ್ಕೊಳ್ತಾರೆ. ಸೊ ಇದರ ಬಗ್ಗೆ ಹಿಮಾಚಲ ಪ್ರದೇಶದಲ್ಲಿ ಒಂದು PIL ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಕೆ ಕೂಡ ಮಾಡಲಾಯಿತು. ಈ PIL ಕೋರ್ಟ್ ತಲುಪುತ್ತೆ. ಈ PIL ನಂತರ ಕೋರ್ಟ್ ಒಂದು ಆದೇಶವನ್ನು ನೀಡುತ್ತೆ. ಅದನ್ನು ಕೇಳಿ ಸೋನಿಯಾ ಗಾಂಧಿ ಅವರು ಆಘಾತಕ್ಕೊಳಗಾಗ್ತಾರೆ. ಯಾಕಂದರೆ ಸೋನಿಯಾ ಗಾಂಧಿ ಅವರು ಅಂದ್ಕೊಂಡಂಗೆ ಅಲ್ಲಿ ನಡೆದಿರಲಿಲ್ಲ. ನ್ಯಾಯಾಲಯ ಸರ್ಕಾರಕ್ಕೆ ಚೀಮಾರಿ ಹಾಕುತ್ತೆ, ಮನಸ್ಸಿಗೆ ಬಂದಂಗೆ ಮಾಡ್ತಿದ್ದೀರಾ ಅಂತ ಉಗಿದು ಕಳಿಸುತ್ತೆ. ನ್ಯಾಯಾಲಯ ಜೊತೆಗೆ ಒಂದು ಆದೇಶವನ್ನು ಕೂಡ ನೀಡುತ್ತೆ. ಈ 35 ದೇವಸ್ಥಾನಗಳ ಹಣವನ್ನು ಹಿಮಾಚಲ ಪ್ರದೇಶದ ಸರ್ಕಾರ ಬಳಸ್ಕೊಳ್ಳೋ ಹಾಗಿಲ್ಲ ಅಂತ. ಈ ಹಣ ಹಿಂದೂಗಳು ತಮ್ಮ ದೇವಸ್ಥಾನಕ್ಕೆ ಅಂತ ನೀಡಿದ ದೇಣಿಗೆ ಹಣ. ಇದು ಕೇವಲ ಹಿಂದೂಗಳಿಗಷ್ಟೇ ಸೇರಿತು. ಇದನ್ನು ನೀವು ಹಿಂದೂಗಳ ಕಲ್ಯಾಣಕ್ಕಾಗಿ, ಹಿಂದೂಗಳ ಅಭಿವೃದ್ಧಿಗಾಗಿ ಹಾಗೂ ಸನಾತನ ಧರ್ಮದ ಪರಂಪರೆಯನ್ನು ಮುಂದುವರಿಸೋದಕ್ಕೆ ಮಾತ್ರ ಬಳಸ್ಕೊಳ್ಬೇಕು. ಸರ್ಕಾರ ಇದಕ್ಕೆ ಕೈ ಹಾಕಿ ನಮಗೆ ಬೇಕು ಅನ್ನೋ ಹಾಗಿಲ್ಲ ಅಂತ ನ್ಯಾಯಾಲಯ ಖಡಕ್ಕಾಗಿ ಆದೇಶವನ್ನು ಕೊಡುತ್ತೆ. ನ್ಯಾಯಾಲಯದ ಆದೇಶದ ನಂತರ ಸುಖ್ವಿಂದರ್ ಸಿಂಗ್ ಸುಕ್ಕು ಅವರ ಸರ್ಕಾರಕ್ಕೆ ಭಾರಿ ನಿರಾಸೆ ಆಗಿಬಿಡ್ತು ಪಾಪ. ಆದರೆ ಕತೆ ಇಲ್ಲಿಗೆ ಮುಗೀತು ಅಂದ್ಕೊಂಡ್ರ? ಖಂಡಿತ ಇಲ್ಲ.
ಈಗ ಆ ಪ್ರಶ್ನೆ ಮೂಡ್ತಾ ಇರೋದೇನೆಂದ್ರೆ, ಸೋನಿಯಾ ಗಾಂಧಿ ಅವರು ಈ ರೀತಿಯ ಆದೇಶ ಅಥವಾ ಸಲಹೆಯನ್ನು ಯಾಕೆ ಕೊಟ್ಟರು? ಹಿಮಾಚಲ ಪ್ರದೇಶದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ ಅಂತಾದರೆ ಮಸೀದಿ, ದರ್ಗಾ ಅಥವಾ ಚರ್ಚ್ಗಳಿಂದ ಬರುವ ಹಣವನ್ನು ಅಥವಾ ವಿದೇಶದಿಂದ ಬರುವ ಫಂಡಿಂಗನ್ನು ಕೂಡ ಬಳಸ್ಕೊಳ್ಬಹುದಿತ್ತಲ್ವೇ? ಅದಕ್ಕೆ ದೇವಸ್ಥಾನದ ದುಡ್ಡೇ ಯಾಕೆ ಬೇಕಾಯಿತು? ಇವರ ಕಣ್ಣಿಗೆ ಕೇವಲ ಈ 35 ಹಿಂದೂ ದೇವಸ್ಥಾನಗಳು ಮಾತ್ರ ಬಿದ್ದಿದ್ಯಾಕೆ? ಇದೆಲ್ಲ ಮಿತಿ ಮೀರಿದ ಯಾವಾಗ ಅಂದರೆ, ಸೋನಿಯಾ ಗಾಂಧಿ ಅವರು ರೀಸೆಂಟಾಗಿ ಹಿಮಾಚಲ ಪ್ರದೇಶಕ್ಕೆ ಹೋಗ್ತಾರೆ. ಅಲ್ಲಿ ಸುಖ್ವಿಂದರ್ ಸಿಂಗ್ ಸುಕ್ಕು ಅವರು ಸೋನಿಯಾ ಗಾಂಧಿ ಅವರ ಮುಂದೆ ಹೇಳ್ತಾರೆ, ಈ ಹಿಮಾಚಲ ಪ್ರದೇಶ ಯಾವಾಗಲೂ ನಿಮಗೆ ಅಭಾರಿಯಾಗಿರುತ್ತೆ ಅಂತ. ಯಾಕಂದರೆ ನಿಮ್ಮ ಮಗಳು ಕಟ್ಟಿರೋ ಭವ್ಯ ಬಂಗಲೆ ನಮ್ಮಲ್ಲೇ ಇದೆ, ಅದರಿಂದ ಪ್ರವಾಸಿಗರು ಜಾಸ್ತಿ ಆಗ್ತಿದ್ದಾರೆ ಅಂತ. ಅಂದಾಗೆ ಇಲ್ಲಿ ಅಭಿವೃದ್ಧಿ ಅನ್ನೋದು ಕೇವಲ ನೆಪ ಅಷ್ಟೇ ಆಗಿತ್ತು ಹಿಮಾಚಲ ಪ್ರದೇಶ ಸರ್ಕಾರಕ್ಕೆ. ಆ್ಯಕ್ಚುಲಾಗಿ ಸೋನಿಯಾ ಗಾಂಧಿ ಅವರು ಅಂದ್ಕೊಂಡಿದ್ದು ಈ ದೇವಸ್ಥಾನಗಳಲ್ಲಿರೋ ಸಂಪತ್ತನ್ನು ಆಚೆ ತಂದು ಎಲ್ಲವನ್ನ ಖಾಲಿ ಮಾಡಬೇಕು ಅನ್ನೋದು. ಇದು ಕೇವಲ ಹಿಮಾಚಲದಲ್ಲಷ್ಟೇ ನಡೀತಿರೋದಲ್ಲ, ಎಲ್ಲೆಲ್ಲಿ ವಿರೋಧ ಪಕ್ಷಗಳು ಅಧಿಕಾರದಲ್ಲಿದ್ದಾವೋ ಅಲ್ಲೆಲ್ಲ ಕೂಡ ನಡೀತಿರೋದಿದೆ ನೋಡಿ. ಇದಕ್ಕೂ ಕೆಲವೇ ಸಮಯದ ಮುಂಚೆ ತಮಿಳುನಾಡಿನಲ್ಲಿ ಇಂತಹದ್ದೇ ಘಟನೆ ನಡೆದಿತ್ತು. ಅಲ್ಲಿ DMK ಹಿಂದೂ ದೇವಸ್ಥಾನದಲ್ಲಿರೋ ಬಂಗಾರವನ್ನು ಕರಗಿಸಿ ಬ್ಯಾಂಕ್ನಲ್ಲಿ ಜಮಾ ಮಾಡಬೇಕು ಅಂತ ಹೊರಡುತ್ತೆ. ಅದರಿಂದ ಬರೋ ಹಣವನ್ನು ಸರ್ಕಾರ ಬಳಸ್ಕೊಳ್ಳೋ ಪ್ಲ್ಯಾನ್ ಕೂಡ ಮಾಡಿಕೊಂಡಿತ್ತು. ವೀಕ್ಷಕರೇ, ದೇವಸ್ಥಾನದಲ್ಲಿ ಭಕ್ತರು ಚಿನ್ನ, ಬಂಗಾರ, ಒಡವೆಗಳನ್ನು ದಾನವಾಗಿ ಕೊಡೋದು ಅವರವರ ನಂಬಿಕೆ, ಜೊತೆಗೆ ದೇವರ ಅಲಂಕಾರಕ್ಕೆ ಅಂತ ಕೊಡ್ತಾರೆ. ಆದರೆ ಅದನ್ನು ಕರಗಿಸ್ಬೇಕಂತೆ. ಇನ್ನೊಂದು ಕಡೆ ಶಬರಿಮಲೆ ನೋಡಿ, ಅಲ್ಲಿ ಬಂಗಾರವನ್ನೇ ಕಳ್ಳತನ ಮಾಡಲಾಗುತ್ತೆ. ಅಷ್ಟು ದೊಡ್ಡ ದೇವಸ್ಥಾನ, ಅಷ್ಟೊಂದು ಸೆಕ್ಯುರಿಟಿ, ಇದೆಲ್ಲ ನಂಬುವಂಥದ್ದೇ. ಇದೆಲ್ಲ ನೋಡ್ತಾ ಇದ್ರೆ ಒಂದಂತೂ ಸ್ಪಷ್ಟವಾಗುತ್ತೆ, ದುಷ್ಟಶಕ್ತಿಗಳು ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ ಅಂತ. ಇದೇ ದರ್ಗಾ ಹಾಗೂ ಮಸೀದಿಯಲ್ಲಿ ಇಂಥದ್ಯಾವುದೂ ನಡೆಯೋದಿಲ್ಲ. ಆದರೆ ಹಿಂದೂಗಳ ಧಾರ್ಮಿಕ ನಂಬಿಕೆ ವಿರುದ್ಧ ಬೇಕಾದಷ್ಟು ನಡೀತಾ ಇರುತ್ತೆ. ಇದರ ಹಿಂದೆ ಒಂದು ದೊಡ್ಡ ಕಾರಣ ಕೂಡ ಇದೆ. ಸನಾತನ ಧರ್ಮವನ್ನು ಕೆಲವರು ಡೆಂಗ್ಯೂ, ಮಲೇರಿಯಾ ನಾಶ ಮಾಡಬೇಕು ಅಂತೆಲ್ಲ ಹೊರಟಿದ್ದಾರೆ ನೋಡಿ. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಹಾಗೆ ಮಾಡಬೇಕು ಅಂದರೆ ಮೊದಲು ಹಿಂದೂ ಧರ್ಮದ ಸಂಪತ್ತನ್ನು ನಾಶ ಮಾಡಬೇಕು ಅಂತ. ಆದರೆ ಹಿಮಾಚಲದಲ್ಲಿ ನ್ಯಾಯಾಲಯ ಅದಕ್ಕೆ ಅವಕಾಶ ಕೊಡಲಿಲ್ಲ. ಹಿಂದೂಗಳ ಸಂಪತ್ತು ಹಿಂದೂಗಳಲ್ಲೇ ಉಳಿಯೋ ಹಾಗೆ ಮಾಡಿದೆ. ನಿಜಕ್ಕೂ ಖುಷಿ ಪಡೋ ವಿಷಯ. ಹಾಗಂತ ತುಂಬ ರಿಲ್ಯಾಕ್ಸ್ ಆಗೋದು ಬೇಡ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.